ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 19 ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದು ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇವತ್ತಿನ ಡಯಟ್ ವ್ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತು ಚೆನ್ನಾಗಿ ಮಾಡಿದ್ದೀನಿ ಡಯಟು, ತುಂಬಾ ಚೆನ್ನಾಗಿದೆ. ತುಂಬ ಜನ ಟೈಮ್ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇದ್ರಲ್ವ. ಸೊ ಈ ಒಂದು ವ್ಲಾಗಲ್ಲಿ ಕ್ಲಿಯರಾಗಿ ಹೇಳ್ತೀನಿ ನಾನು ಯಾವ್ಯಾವ ಟೈಮ್ಗೆ ಏನೇನು ತೊಗೊತೀನಿ ಅನ್ನೋದನ್ನು, ಓಕೆನಾ. ಇನ್ನು ಬೆಳಗ್ಗೆ ಬಂದುಬಿಟ್ಟು ಮನೆಯವ್ರಿಗೆಲ್ರಿಗೂ ಸೇರಿಸ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ, ಕೊತ್ತಂಬರಿ ಚಿತ್ರಾನ್ನ ಥರ ಮಾಡಿದ್ದೆ. ಸೊ ನನಗೋಸ್ಕರ ನಾನು ನಿಧಾನವಾಗಿ ಉದ್ದಿನಬೇಳೆ ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮಾಡಿಕೊಂಡು ಇನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಸೌತೆಕಾಯಿ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಈ ಥರ ಕಟ್ ಮಾಡಿ ಇಟ್ಕೊಬಿಟ್ರೆ ಯಾವಾಗೆಲ್ಲ ನನಗೆ ಹೊಟ್ಟೆ ಹಸಿವಾಗುತ್ತೋ ಆವಾಗ ಒಂದೊಂದು ಬಾಯಿಗೆ ಹಾಕ್ಕೊಂಡ್ರೆ ಹೋಯ್ತು ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಇನ್ನು ಇವತ್ತಿನ ವೆಯ್ಟು ಕೂಡ ತೋರಿಸಿದ್ದೀನಿ. ನಾನು ನೆನ್ನೆ ಹೇಳ್ದಂಗೆ ಬಿರಿಯಾನಿ ತಿಂದಿರೋದಕ್ಕೆ ಸ್ವಲ್ಪ ಜಾಸ್ತಿ ಆಗಿ, ನಾನು ಇನ್ನೂ ಜಾಸ್ತಿ ಆಗಿಬಿಡ್ತೀನಿ ಅನ್ನೋ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಅಷ್ಟೊಂದು ಏನೂ ಆಗಿಲ್ಲ. ಆ್ಯಂಡ್ ಈಗ ಸೌತೆಕಾಯಿ ರೆಡಿ ಮಾಡಿ ಎತ್ತಿಟ್ಕೊಬಿಡ್ತಿದ್ದೀನಿ. ಆ್ಯಂಡ್ 3 ಡೇಸಿಂದ ಒಂದು ಪಪ್ಪಾಯ ಇತ್ತು, ಆ ಪಪ್ಪಾಯ ಎಲ್ಲಿ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಸ್ಮೂತಿ ಮಾಡ್ಕೊಬಿಡೋಣ ಇವತ್ತು ಅಂದ್ಬಿಟ್ಟು ಅದೇ ಪಪ್ಪಾಯಕ್ಕೆ ಒಂದು 4-5 ಖರ್ಜೂರ ಹಾಕ್ಬಿಟ್ಟು ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ಮೂತಿ ಥರ ಮಾಡಿಕೊಂಡು ವೆಜಿಟೇಬಲ್ ಜ್ಯೂಸ್ ಕುಡಿಯೋ ಹತ್ರ ಇವತ್ತು ಇದನ್ನೇ ಕುಡ್ದಿದ್ದೀನಿ ಸ್ನೇಹಿತರೆ. ನಾನು ಇವತ್ತು 6 ಗಂಟೆಗೆ ಈಗ ಒಂದು 3 ಡೇಸಿಂದ ಫಾಲೋ ಮಾಡ್ತಾ ಇರೋವಂಥದ್ದು ಏನಪ್ಪ ಅಂತಂದರೆ, ಕರೆಕ್ಟಾಗಿ ಟೈಮ್ ಮೆನ್ಷನ್ ಮಾಡ್ತಾಯಿದ್ದೀನಿ ನೋಡಿ. 6 ಗಂಟೆಗೆ ಇವತ್ತು ಕರೆಕ್ಟಾಗಿ ಡಿನ್ನರ್ ಮುಗಿಸ್ಬಿಟ್ರೆ ನಾಳೆ 10 ಗಂಟೆವರೆಗೂ ನೀರು ಬಿಟ್ಟರೆ ಬೇರೆ ಏನೂ ತೊಗೊತಾ ಇಲ್ಲ ಸ್ನೇಹಿತರೆ. ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು 10 ಗಂಟೆ ಆದಮೇಲೆ ಯಾವುದಾದ್ರೂ ಒಂದು ವೆಜಿಟೇಬಲ್ ಜ್ಯೂಸು. ನೀವು ನೋಡ್ತೀರಲ್ವ, ಈ ನಡುವೆಲ್ಲ ಬೂದು ಕುಂಬಳಕಾಯಿ ಮತ್ತು ಬೆಟ್ಟದ ನಲ್ಲಿಕಾಯಿ ತೊಗೊತಿದ್ದೆ. ಇವತ್ತು ಯಾಕೋ ಇದಿತ್ತಲ್ವ, ಇನ್ನಿದು ವೇಸ್ಟ್ ಆಗಿಬಿಡುತ್ತೆ, ಪಪ್ಪಾಯ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವೀಟ್ ಥರ ಇರಲಿ ಅಂತ ಅಂದ್ಬಿಟ್ಟು ಖರ್ಜೂರನ ಆ್ಯಡ್ ಮಾಡಿ ತೊಗೊತಾ ಇದ್ದೀನಿ. ಯಾವುದಾದ್ರೂ ಒಂದು ವೆಜಿಟೇಬಲ್ಸಿಂದನೇ ನನ್ನ ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ನ ನಾನು ಬ್ರೇಕ್ ಮಾಡೋದು, ಓಕೆನಾ. ಪದೇ ಪದೇ ಹೇಳ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾ ಇರ್ತೀರ ಕಷಾಯಗಳು ಕುಡಿಬೋದಾ ಅಂತ. ನಾನು ಕೆಲವೊಂದು ಸಲ ಹೇಳ್ತಾ ಇದ್ದೆ ಕುಡಿಬೋದು ಅಂತ. ಅದು ನಿಮ್ಮ ಕನ್ವಿನಿಯೆಂಟು. ಇಲ್ಲ ನಾನು 10 ಗಂಟೆವರೆಗೂ ಬರೀ ನೀರಲ್ಲೇ ಇರ್ತೀನಿ, ಬೇರೆ ಏನೂ ಕುಡಿಯಲ್ಲ ಅಂತಂದರೆ ನೀವು 100ಗೆ 100% ಮಾಡಬೇಕಾಗಿರೋದೇ 10 ಗಂಟೆ ಆದಮೇಲೇ ವಾಟರ್. ಒಂದು 0 ಕ್ಯಾಲೋರಿ ಇರುತ್ತೆ, ಬೇರೆ ಏನೇ ತೊಗೊಂಡ್ರೂ ಕೂಡ ಅದರಲ್ಲಿ ಕ್ಯಾಲೋರಿ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ಲಿಕ್ವಿಡ್ ಟೈಪ್ ತೊಗೋಬೋದು, ಕಷಾಯ ಎಲ್ಲ ತೊಗೋಬೋದು, ಜಾಸ್ತಿ ಏನಿದಿರಲ್ಲ. ಆದರೂ ನಾನು ಹೇಳ್ತಾ ಇರೋದು, ಓಕೆನಾ. 10 ಗಂಟೆಗೆ ಯಾವುದಾದ್ರೂ ಒಂದು ವೆಜಿಟೇಬಲ್ ಜ್ಯೂಸ್ ತೊಗೊತೀನಿ. 11 ಗಂಟೆಗೆ ನಾನು 2 ಮೊಟ್ಟೆನ ತೊಗೊತೀನಿ ಡೈಲಿ ಅಷ್ಟೇ. ಅಂದರೆ ನಾಳೆ ಇನ್ನು ತೊಗೊಳ್ಳಲ್ಲ, ಗುರುವಾರ ಅಲ್ವಾ. ಆವಾಗ ಒಂದೇ ಸಲ ನಾನು ಒಂದು 12ರಿಂದ 1 ಗಂಟೆ ಅಷ್ಟರೊಳಗಡೆ ನಾನು ಬ್ರಂಚು, ಅಂದರೆ ಬೆಳಗ್ಗಿನ ನಾಷ್ಟ ಮಧ್ಯಾಹ್ನದ ಊಟ ಎರಡೂ ಸೇರಿಸಿ ತೊಗೊಳ್ಳೋ ಥರ ತುಂಬ ಹೆಲ್ದಿ ಫುಡ್ ಏನಾದರೂ ತೊಗೊತೀನಿ. ಅದರಲ್ಲಿ ಸೊಪ್ಪಿರೋ ಥರ ನೋಡ್ಕೊತೀನಿ, ಪಲ್ಯ ಇರೋ ಥರ ನೋಡ್ಕೊತೀನಿ, ಇಲ್ಲಾಂತಂದರೆ ಮೊಟ್ಟೆ ಇರೋ ಥರ ನೋಡ್ಕೊತೀನಿ, ತರಕಾರಿ ಯಥೇಚ್ಛವಾಗಿ ತರಕಾರಿಗಳಿರೋ ಥರ ನೋಡ್ಕೊತೀನಿ ನನ್ನ ಫುಡ್ಡಲ್ಲಿ. ಯಾಕೆಂತಂದರೆ ಈಗ ನಾವು ಡಯಟ್ ಮಾಡ್ತಾ ಇರೋದ್ರಿಂದ ನಮಗೆ ಬೇಕಾಗಿರೋದು ಮೇಯ್ನು ಒಂದು ಪ್ರೋಟೀನು, ಫೈಬರು, ಕ್ಯಾಲೋರಿ ಡೆಫಿಸಿಟ್. ಅಂದರೆ ನಾವು ತೊಗೊಳ್ಳೋವಂಥ ಫುಡ್ಡಲ್ಲಿ ಎಷ್ಟು ಕ್ಯಾಲೋರಿ ಇದೆ, ನಾವು ಅದನ್ನು ಹೇಗೆ ಬರ್ನ್ ಮಾಡಬೇಕು ಅಂತ. ಇನ್ನು ಇವತ್ತಿನ ವೆಯ್ಟು ನೋಡ್ತಾ ಇದ್ದೀರಲ್ವ, 69.700. ಸೊ ನೆನ್ನೆಗಿಂತ ಇವತ್ತು 1/4 kg ಜಾಸ್ತಿ ಆಗಿದ್ದೀನಿ. 1/4 kg ಏನಕ್ಕೆ ಜಾಸ್ತಿ ಆಗಿಬಿಡ್ತೀವಿ, ನಾನ್ ವೆಜ್ ತಿಂದಿದ ತಕ್ಷಣವೇ ಏನಕ್ಕೆ ವೆಯ್ಟ್ ಅನ್ನೋದು ಜಾಸ್ತಿ ತೋರಿಸುತ್ತೆ ಅಂತಂದರೆ, ನಾವು ತಿನ್ನೋ ಒಂದು ನಾನ್ ವೆಜ್ ಏನಿರುತ್ತೆ ಸ್ನೇಹಿತರೆ, ಅದು ಕೆಲವೊಂದು ಸಲ 48 ಅವರ್ಸ್ ಆದರೂ ಆಗ್ಬೋದು ಜೀರ್ಣ ಆಗೋದಕ್ಕೆ, 72 ಅವರ್ಸ್ ಆದರೂ ಆಗ್ಬೋದು. ಅಂದರೆ 24 ಗಂಟೆ ಅಂದರೆ ಒಂದು ದಿನ. ನಾರ್ಮಲ್ಲಾಗಿ ನಾನ್ ವೆಜ್ಜು ನಮ್ಮ ಬಾಡಿಯಲ್ಲಿ ಜೀರ್ಣ ಆಗೋಕ್ಕೆ ಟೈಮ್ ತೊಗೊಳ್ಳೋದೆ 48 ಗಂಟೆಗಳ ಕಾಲದಿಂದ 72 ಗಂಟೆಗಳು, ಅಂದರೆ 2ರಿಂದ 3 ದಿನ ಬೇಕಾಗುತ್ತೆ. ನಾವು ಒನ್ಸ್ ನಾನ್ ವೆಜ್ ಏನಾದರೂ ಈ ಥರ ಜಾಸ್ತಿ ತೊಗೊಂಡ್ರೆ ಜೀರ್ಣ ಆಗೋದಕ್ಕೆ. ಸಣ್ಣದಾಗಿ ತೊಗೊಂಡ್ರೆ ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಇರಲ್ಲ. ಬಟ್ ನಾವು ರೈಸ್ ಜೊತೆ ಬಿರಿಯಾನಿ ಅಂತೆ, ಮಟನ್ ಅಂತೆ ಆ ಥರ ಎಲ್ಲ ತೊಗೊಂಡಾಗ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿನೇ ಆ ವೆಯ್ಟ್ ಅನ್ನೋದು ಹಂಗೆ ತೋರಿಸ್ತಾ ಇರುತ್ತೆ ಅಷ್ಟೇ, ಇನ್ನೇನೂ ಇರಲ್ಲ. ಸೊ ಅದಕ್ಕೆಲ್ಲ ಅಯ್ಯೋ ಜಾಸ್ತಿ ಆಗಿಬಿಟ್ನಲ್ಲ ಹಂಗೆ ಹಿಂಗೆ ಅನ್ನೋ ಫೀಲ್ ಮಾಡೋ ಅವಶ್ಯಕತೆಯೇ ಇಲ್ಲ, ಓಕೆನಾ. ಇನ್ನು ಇಲ್ಲಿ ಬೆಳಗ್ಗೆ ಸ್ಮೂತಿ ಕುಡಿದ್ನಾ, ಅದು ಸ್ಮೂತಿ ಲೆಕ್ಕನೇ, ಪಪ್ಪಾಯ ಸ್ಮೂತಿ ಕುಡಿದ್ನಾ. ಇನ್ನು ಅದಾದಮೇಲೆ ಕರೆಕ್ಟಾಗಿ
11 ಅಷ್ಟರೊಳಗಡೆ ಈ 2 ಮೊಟ್ಟೆನ ತಿಂತೀನಿ. ನಾನು 2 ಮೊಟ್ಟೆನೂ ಒಂದೇ ಸಲ ಕೂತ್ಕೊಂಡೆಲ್ಲ ತಿನ್ನಲ್ಲ ಸ್ನೇಹಿತರೆ. ಕೆಲಸ ಮಾಡಿಕೊಂಡು ಅವಾಗೊಂದು ಬಾಯಿಗೆ ಹಾಕ್ಕೊತಾ ಇರ್ತೀನಿ. ಯಾಕಂದರೆ ಕೆಲಸ ಮಾಡ್ದಂಗೂ ಇರಬೇಕು. ಆ ತಿಂದಿರೋದನ್ನು ಸ್ವಲ್ಪ ಒಂದೊಂದು ಈಗ ಒಂದು ಪೀಸ್ ತಿಂದಿರ್ತೀನಿ, ಒಂದು 10 ನಿಮಿಷ 15 ನಿಮಿಷ ಟೈಮ್ ಕೊಡ್ತೀನಿ, ಮತ್ತು ಇನ್ನೊಂದು ತಿಂತೀನಿ. ಆ ಥರ ಟೈಮ್ ಕೊಟ್ಟು ತೊಗೊತೀನಿ. ಇನ್ನು ಮಧ್ಯಾಹ್ನ 2 ಗಂಟೆ ಆಯ್ತು ಇವತ್ತು. ಸಖತ್ತು ಟಯರ್ಡ್ ಆಗಿದೆ ಇವತ್ತು ನನಗಂತೂ. ಇವಾಗ 11 ಗಂಟೆ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ನಿದ್ದೆ ಅಂತೂ ಎಳೀತಾ ಇದೆ. ಆದರೂ ನಾನು ನಾಳೆ ವೀಡಿಯೋ ಪೋಸ್ಟ್ ಮಾಡಲೇಬೇಕು ಅಂತಂದ್ಬಿಟ್ಟು ಇರೋದೇನೇನಿದೆಯೋ ಅದನ್ನೇ ಹಾಕಿ ಮಾಡಿದ್ದೀನಿ. ಈ ಸ್ಟಿಚಿಂಗ್ ಬೇರೆ ಮಾಡ್ತಾಯಿದ್ದೀನಲ್ವ, ಸಿಕ್ಕಾಪಟ್ಟೆ ಟಯರ್ಡ್ ಅನಿಸ್ಬಿಟ್ಟಿದೆ. ಗಂಟ್ಲು ಕೂಡ ಯಾಕೋ ಸ್ವಲ್ಪ ಕಿರಿಕಿರಿ ಅನಿಸ್ತಾ ಇದೆ. ನೋಡೋಣ. ಕುಂಬಳಕಾಯಿ ಇತ್ತು, ಅದ್ರ ಜೊತೆಗೆ ಇಲ್ಲಿ ನಾನು ಇನ್ನೊಂದು ಆ್ಯಡ್ ಮಾಡಿರೋದೇನಪ್ಪ ಅಂತಂದರೆ ಮೆಂತ್ಯ ಸೊಪ್ಪು ಒಂದಿಡೀ ಮೇಲೆ ಹಾಕಿದ್ದೀನಿ. ಸೊ ನಾನು ಹೇಳಿಲ್ವಾ, ನಾವು ಸ್ವಲ್ಪ ಪ್ರಿಪ್ರೇಷನ್, ಏನೇ ಒಂದು ಕೆಲಸಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಇಟ್ಕೊಬಿಟ್ರೆ ಅದು ಎಷ್ಟು ಈಸಿ ಆಗುತ್ತೆ ಅಂದರೆ ಅಷ್ಟು ಈಸಿ ಆಗುತ್ತೆ. ಇನ್ನು ಇಲ್ಲಿ ಬಂದುಬಿಟ್ಟು ಬೆಳಗ್ಗೆ ಎದ್ದಾಗ 1 ಕಪ್ಪಷ್ಟು ಇದು ಉದ್ದಿನ ಕಾಳು ಅಥವಾ ಬೇಳೆ ಯಾವುದಿದ್ರೆ ಅದನ್ನು ನೆನೆಸ್ಬೇಕು ಸ್ನೇಹಿತರೆ. ಇದು ತುಂಬ ಹೈ ಪ್ರೋಟೀನ್ ಇರೋವಂಥದ್ದು, ಹೈ ರಿಚ್ ಪ್ರೋಟೀನ್ ಇರೋವಂಥದ್ದು ಉದ್ದಿನ ಬೇಳೆ ದೋಸೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೂ ಕೂಡ ಸಾಫ್ಟಾಗಿ ಆಮ್ಲೆಟ್ ಇರುತ್ತಲ್ವ, ಸೇಮ್ ಹಂಗೆ ಇರುತ್ತೆ. ಸ್ವಲ್ಪ ಟೇಸ್ಟ್ ಅನ್ನೋದು ವೇರಿಯೇಷನ್ಸ್ ಇರುತ್ತೆ, ಬಟ್ ತುಂಬಾ ಒಳ್ಳೆಯದು. ಈ ನಮ್ಮ ಮನೇಲಿ ಏನಾದರೂ ರೀಸೆಂಟಾಗಿ ವಯಸ್ಸಿಗೆ ಬಂದಿರೋ ಮಕ್ಕಳಿಗೆಲ್ಲನೂ ಈ ಥರದ್ದೊಂದು ದೋಸೆ ಮಾಡಿಕೊಟ್ರೆ ಬೆನ್ನಿಗೆ ತುಂಬ ಬಲ, ಸೊಂಟಕ್ಕೆಲ್ಲನೂ ತುಂಬ ಬಲ. ಮತ್ತು ಮಕ್ಕಳಿಗೆ ಇವಾಗಿಂದ ಕೊಟ್ಕೊಬಂದರೆ ಹೆಣ್ಮಕ್ಳಿಗೆ, ಅಂದರೆ ಚಿಕ್ಕ ಮಕ್ಕಳಿಂದನೂ ಅವ್ರಿಗೆ ಬೋನ್ಸ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ ನೋಡಿ, ದೋಸೆ ಹಿಟ್ಟಿನ ಅದಕ್ಕೆ ನೀರು ಹಾಕ್ಕೋಬೇಕು, ಅಂದರೆ ನೋಡ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ನುಣ್ಣಗೆ ರುಬ್ಕೋಬೇಕಷ್ಟೆ. ರುಬ್ಕೊಳ್ಳೋವಾಗೆ ಒಂಚೂರು ಉಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಆಗೋಯ್ತು. ಮತ್ತು ಉಪ್ಪು ಹಾಕಿ ಕಲಿಸ್ಬೇಕು ಆ ಥರ ಏನಿಲ್ಲ. ಸೋಡಾ ಆ ಥರ ಏನೂ ಹಾಕ್ಕೊಳ್ಳೋದೇನಿಲ್ಲ, ಅಡುಗೆ ಸೋಡಾ ಆ ಥರ ಏನೂ ಹಾಕೋ ಅವಶ್ಯಕತೆಯೇ ಇರಲ್ಲ. ನೋಡ್ತಾ ಇದ್ದೀರಲ್ವ, ಅಷ್ಟೇ. ಇನ್ನು ಕಲಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇಟ್ಬಿಟ್ಟು ಹಂಗೆ ಹಾಕ್ಕೊತಾ ಇರೋದೆ ತವದ ಮೇಲೆ. ಅಷ್ಟು ಸೂಪರಾಗಿ ಬಂತು. ಕರೆಕ್ಟಾಗಿ ಏನಾಯಿತು ಅಂದರೆ, ಈ ಕಸ್ಟಮರ್ಸ್ ಬಂದುಬಿಡ್ತಾರಲ್ವ, ಈ ಕುಂಬಳಕಾಯಿ ಪಲ್ಯನೂ ನಾನು ಆಮೇಲೆ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ನಲ್ವ, 2 ಕಸ್ಟಮರ್ ಬಂದಿದ್ದು ಹೋಗೇ ಇಲ್ಲ. ಅವರು ಒಂದು ಅರ್ಧ ಗಂಟೆ, ಇವರು ಒಂದು 1 ಅವರ್, ಇನ್ನೊಬ್ರು ಒಂದು ಅರ್ಧ ಗಂಟೆ ಅನ್ನೋಷ್ಟರಲ್ಲಿ ಟೈಮ್ ಆಗೇ ಹೋಯಿತು. ಆಮೇಲೆ ಪಟ ಅಂತ ಅಡುಗೆ ಮಾಡಿ ನಾನು ತಿಂದಿದ್ದು ಕರೆಕ್ಟಾಗಿ 2 ಗಂಟೆ. 2 ಗಂಟೆ ತಿಂದವಳೆ. ಒಂದು 10 ನಿಮಿಷ ಸ್ಟಿಚಿಂಗು ಕೂತ್ಕೊಂಡೆ, ಮತ್ತು ತೇಜುನ ಕರ್ಕೊಬಂದ ಮೇಲೆ ಕೂತ್ಕೊಂಡೆಪ್ಪ. 3 ಬ್ಲೌಸ್ ನಾನ್ ಸ್ಟಾಪ್ ಹಿಂದಿಂದೇನೆ ಅದನ್ನು ಅಲ್ಲಿ ಉಗ್ಸಾಕು, ಅದನ್ನು ಅಲ್ಲಿ ಉಗ್ಸಾಕು, ಸಾಕಾಗೋಯ್ತು. ಆ್ಯಕ್ಚುಲಿ ಇವತ್ತು ವಾಕಿಂಗು ಕೂಡ 9:30 ಹೋದೆ. ಪಲ್ಯ ಕೂಡ 6 ಗಂಟೆಗೆ. ಈಗ ಏನು ತೊಗೊಂಡಿದ್ದೀನಿ, ಇದೇ ಪಲ್ಯ ಜಾಸ್ತಿ ಇತ್ತಲ್ವ, ಅದೇ ಪಲ್ಯನೇ ನಾನು ಮತ್ತೆ 6 ಗಂಟೆಗೆ ತೊಗೊಂಡಿದ್ದೀನಿ. ಕರೆಕ್ಟಾಗಿ 4 ಗಂಟೆಗೆ ಸ್ನ್ಯಾಕ್ ಥರ ಸೌತೆಕಾಯಿ ಏನು ಕಟ್ ಮಾಡಿಟ್ಟಿದ್ದೆ ಅದನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ, ಅಷ್ಟೇ. ಇನ್ನೇನೂ ತೊಗೊಂಡಿಲ್ಲ. 2 ದೋಸೆ ಈಗ ತೊಗೊತಾ ಇದ್ದೀನಲ್ವ, ಲಂಚು ಮತ್ತು ಬ್ರಂಚು. ಅಂದರೆ ನಾನು ಬೆಳಗ್ಗೆದು ಮಧ್ಯಾಹ್ನದ ಒಂದೇ ಸಲ, ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟೇ ಮೊಟ್ಟೆ ಅಂದ್ಕೊಳ್ಳಿ ನನಗೆ. ಅದಾದಮೇಲೆ ಈಗ ದೋಸೆ ತೊಗೊಂಡೆ 2 ಗಂಟೆಗೆ. 4 ಗಂಟೆಗೆ ಏನಾದರೂ ಒಂದು ಸ್ನ್ಯಾಕ್ ತೊಗೊತೀನಿ. ಅದಾದಮೇಲೆ 6 ಗಂಟೆಗೆ ನನ್ನ ಡಿನ್ನರು. ಈ ಮಧ್ಯದಲ್ಲಿ ಕೆಲವೊಂದು ಸಲ ಸ್ನ್ಯಾಕ್ ತೊಗೊಳ್ಳೋ ಥರ, ಸೌತೆಕಾಯಿ ತೊಗೊಳ್ಳೋ ಥರ ಮಜ್ಜಿಗೆನೂ ತೊಗೋಬೋದು, ಗ್ರೀನ್ ಟೀ ಕುಡಿಬೋದು. ನಿಮಗೆ ಅದನ್ನು ತೊಗೊಂಡು ಕೂಡ, ಅಂದರೆ ಸ್ನ್ಯಾಕ್ ತೊಗೊಂಡು ಕೂಡ ಕಾಫಿ ಟೀ ಅಭ್ಯಾಸ ಇರೋರು ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀ ಆ ಥರ ಏನಾದರೂ ತೊಗೋಬೋದು ಸ್ನೇಹಿತರೆ. ಈ ಗ್ರೀನ್ ಟೀ ಆ ಥರ ಏನಾದರೂ ತೊಗೋಬೋದು, ನೋ ಪ್ರಾಬ್ಲಮ್. 3 ಲೀಟ್ರ್ ವಾಟರ್ ಕಂಪ್ಲೀಟ್ ಮಾಡಿದ್ದೀನಿ. ನೋಡೋಣ ನಾಳೆ ಏನು ವೆಯ್ಟ್ ತೋರಿಸುತ್ತೋ ಏನೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ದೀನಿ ಇವತ್ತಿನ ವೆಯ್ಟ್ ಅಂತೂ. ಪಲ್ಯ ಯಥೇಚ್ಛವಾಗಿ ತಿಂದಿದ್ದೀನಿ, ಚೆನ್ನಾಗಿ ತಿಂದಿದ್ದೀನಿ. 2 ಟೈಮ್ ಹಾಕ್ಕೊಂಡು ತಿಂದಿದ್ದೀನಿ. ವೆಜಿಟೇಬಲ್ಸ್ ಅಲ್ವಾ, ಏನು ಅಷ್ಟೊಂದು ಕ್ಯಾಲೋರೀಸ್ ಇರಲ್ಲ ಸ್ನೇಹಿತರೆ, ತುಂಬಾ ಒಳ್ಳೆಯದು. 0 ಕೊಲೆಸ್ಟ್ರಾಲ್ ಇರುತ್ತೆ. ಅದನ್ನು ನಾವು ಎಣ್ಣೆಲಿ ಹಾಕಿ ಬೇಯಿಸಿ ಈ ಮಸಾಲೆಗಳೆಲ್ಲ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹೊರತು ಹಾಗೆ ಇರೋವಂಥದ್ರಲ್ಲಿ ಯಾವುದರ ತರಕಾರಿಯಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ಇರೋದೇ ಇಲ್ಲ. ನಾವು ಟೇಸ್ಟ್ಗೋಸ್ಕರ ಏನೇನೋ ಹಾಕ್ಕೊಂಡು ಮಾಡ್ಕೊತೀವಲ್ವ ಅಂತ ಅದರಲ್ಲಿರುತ್ತೆ, ಅಷ್ಟು ಬಿಟ್ಟರೆ. ದೋಸೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂದರೆ ನಿಜವಾಗ್ಲೂ ಟ್ರೈ ಮಾಡಿ, ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದು ಇವಾಗ ನಾವು 10 ಗಂಟೆಗೆ ತಿಂತೀವಿ ಅಂದರೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ನೆನೆಸಿದ್ರೆ ಸಾಕಪ್ಪ. ನಾನು 1 ಕಪ್, ಒಂದು ಇಡಿನೋ 2 ಇಡಿ ಅಷ್ಟು ನೆನೆಸಿದ್ದೆ.
ನಾನು 2 ಮಾಡಿಕೊಂಡೆ, ನನ್ನ ಮಕ್ಕಳು ಒಂದು 3 ದೋಸೆ ಮಾಡಿಕೊಂಡ್ರು, ಒಂದು 5 ದೋಸೆ ಒಬ್ರಿಗಂದರೆ ನಾವೇ ಬೆಳಗ್ಗೆ ರಾತ್ರಿಗೆ 2 ಟೈಮ್ಗೂ ಇರುತ್ತೆ, ಒಂದು ಸಲ ರುಬ್ಕೊಂಡ್ರೆ ಅಷ್ಟೇ. ನಾ ಇದನ್ನೇ ತಿಂದು ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ಹಂಗಂಗೆ ಹೊಲ್ಕೊಂಡು ಸೌತೆಕಾಯಿ ತಿಂದಿದ್ದು, ಹೊಲ್ದಿದ್ದಾದ್ಮೇಲೆ ಒಂದು 5 ನಿಮಿಷ ಬ್ರೇಕ್ ತೊಗೊಂಡು ಕುಂಬಳಕಾಯಿ ಪಲ್ಯ ತಿಂದಿದ್ದು ನನ್ನ ಡಿನ್ನರ್ ಕಂಪ್ಲೀಟ್ ಆಯಿತು. ಡೇ ಕೂಡ ಡಯಟ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹಿಂಗೆ ಈ ಥರ ಹೋಗಿದೆ ಡಯಟು. ಇವತ್ತು ಬೂದು ಕುಂಬಳಕಾಯಿ ಜ್ಯೂಸ್ ಒಂದು ಮಿಸ್ ಆಗಿದೆ, ನೋಡೋಣ. ಆದಷ್ಟು ಡೈಲಿ ಟೈಮ್ ಮೆನ್ಷನ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ, ಇಷ್ಟೊತ್ತಿಗೆ ಇಷ್ಟು ತೊಗೊಂಡೆ, ಇಷ್ಟೊತ್ತಿಗೆ ಇಷ್ಟು ತೊಗೊಂಡೆ ಅಂತ. ಇದನ್ನು ಇನ್ನೂ ಡೀಟೇಲಾಗಿ ಇನ್ನೂ ನಿಧಾನ ಒಂದು ಯಾವುದಾದ್ರೂ ಒಂದು ವೀಡಿಯೋ ಟೈಮಿಗೆ ಅಂತಲೇ ಒಂದನ್ನು ವೀಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಇನ್ಮೇಲೆ ಇನ್ನೂ ಇಂಟ್ರೆಸ್ಟಾಗಿ ಮಾಡಬೇಕು ಅಂದ್ಕೊತೀನಿ ವ್ಲಾಗ್ಸು. ಈ ಟೈಮ್ ಇಲ್ದಿರೋದ್ರಿಂದ ಸ್ವಲ್ಪ ಟೈಮ್ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ವೀಡಿಯೋಗಳು ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ನನ್ನ ಫುಲ್ ಡೇ ಡಯಟ್ ವ್ಲಾಗು. ನೋಡೋಣ ನಾಳೆ ಯಾವ ಥರ ಬರುತ್ತೆ ವೆಯ್ಟು ಅಂತ. ನಾನು ಎಕ್ಸೈಟೆಡಾಗಿದ್ದೀನಿ, ಎಷ್ಟಾಗಿದ್ದೀನೋ ಏನೋ ಅಂತ ನೋಡೋಣ, ಓಕೆ. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ತುಂಬ ಒಳ್ಳೊಳ್ಳೆ ಮೆಸೇಜ್ ಮಾಡ್ತಾ ಇರ್ತೀರಾ, ತುಂಬ ಸಪೋರ್ಟ್ ಮಾಡ್ತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಅಂದ್ಕೊತಾ ಇರ್ತೀನಿ, ಈ ಸಪೋರ್ಟು, ಈ ಪ್ರೀತಿ, ಈ ವಿಶ್ವಾಸ ಯಾವಾಗಲೂ ಹಿಂಗೆ ಇರಲಪ್ಪ, ನಾನು ಮಾಡ್ದಿರ ಬಿಡಬಾರ್ದು ಅಂದ್ಕೊತಾ ಇರ್ತೀನಿ ಅಷ್ಟೇ, ಓಕೆ. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.